Hello, my dear students. Welcome back to Learn Easily channel. Ongoing a Journey by ವಿಲಿಯಂ ಹ್ಯಾಸ್ಲಿಟ್. ವಿಲಿಯಂ ಹ್ಯಾಸ್ಲಿಟ್ ರವರು ಬರೆದಿರತಕ್ಕಂತಹ ಈ ಒಂದು ಪ್ರಬಂಧ ಅಥವಾ ಅವರು ನೀಡಿರ್ತಕ್ಕಂತಹ ಒಂದು ಸ್ಪೀಚ್ ಈ ಆನ್ ಗೋಯಿಂಗ್ ಎ ಜರ್ನಿಯ ಕನ್ನಡದ ಒಂದು ಸಾರಾಂಶವನ್ನು ಇಲ್ಲಿ ನೀವು ಕೇಳಬಹುದು. ನಂತರ ಇದರ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ವಿಲಿಯಂ ಹ್ಯಾಸ್ಲಿಟ್ ರವರು ನ್ಯೂ ಮಂತ್ಲಿ ಮ್ಯಾಗಝೈನ್ ಜನವರಿ 1822ರಲ್ಲಿ ಒಂದು ಟೇಬಲ್ ಟಾಕ್ನಲ್ಲಿ ನೀಡಿರ್ತಕ್ಕಂಥ ಒಂದು ಸ್ಪೀಚ್ ಅಥವಾ ಎಸ್ಎ ಈ ಒಂದು ಆನ್ ಗೋಯಿಂಗ್ ಜರ್ನಿ. ಇಲ್ಲಿ ಅವರು ಹೇಳ್ತಾರೆ, ಜಗತ್ತಿನ ಅತ್ಯಂತ ಒಂದು ಆಹ್ಲಾದಕರವಾದಂಥ ವಿಷಯಗಳಲ್ಲಿ ಪ್ರಯಾಣ ಬೆಳೆಸುವುದು ಸಹ ಒಂದು. ಆದರೆ ನಾನು ಒಬ್ಬನೇ ಹೋಗಲು ಇಷ್ಟಪಡ್ತೇನೆ. ನಾನು ಒಂದು ಕೋಣೆಯೊಳಗಿನ ಸಮಾಜವನ್ನು ಆನಂದಿಸಬಲ್ಲೆ, ಆದರೆ ಅದರ ಹೊರಾಂಗಣದಲ್ಲಿ ಪ್ರಕೃತಿಯೇ ನನಗೆ ಸಾಕು. ನಾನು ಒಬ್ಬಂಟಿಯಾಗಿದ್ದಾಗ ಇರುವಷ್ಟು ನಿರಾಳತೆ ಮತ್ತೆಲ್ಲೂ ಇರೋದಿಲ್ಲ. ಹೊಲಗಳೇ ನನ್ನ ಅಧ್ಯಯನ, ಪ್ರಕೃತಿಯೇ ನನ್ನ ಪುಸ್ತಕ. ನಡೆಯುತ್ತಾ ಮಾತನಾಡುವುದರಲ್ಲಿ ನನಗೆ ಯಾವುದೇ ಚತುರತೆ ಕಾಣೋದಿಲ್ಲ. ನಾನು ಹಳ್ಳಿಯಲ್ಲಿದ್ದಾಗ ಹಳ್ಳಿಯಂತೆಯೇ ಜಡವಾಗಿರಲು ಬಯಸುತ್ತೇನೆ. ನಾನು ಬೇಲಿ ಸಾಲುಗಳನ್ನು ಮತ್ತು ಕಪ್ಪು ಜಾನುವಾರುಗಳನ್ನು ಟೀಕಿಸಲು ಹೋಗೋದಿಲ್ಲ. ಪಟ್ಟಣವನ್ನು ಮತ್ತು ಅದರಲ್ಲಿರುವ ಎಲ್ಲವನ್ನ ಮರೆಯಲು ನಾನು ಪಟ್ಟಣದಿಂದ ಹೊರಬರುತ್ತೇನೆ. ಇದೇ ಉದ್ದೇಶಕ್ಕಾಗಿ ಒಂದು ಜಲವಿಹಾರದ ಸ್ಥಳಗಳಿಗೆ ಹೋಗುವವರಿದ್ದಾರೆ, ಆದರೆ ಅವರು ಅಲ್ಲಿಗೂ ಮಹಾನಗರದ ಹಬ್ಬರವನ್ನೇ ಒತ್ತು ತಂದಿರ್ತಾರೆ. ನಾನು ಹೆಚ್ಚಿನ ಒಂದು ಮುಕ್ತ ಅವಕಾಶವನ್ನು ಮತ್ತು ಕಡಿಮೆಯ ಒಂದು ಅಡೆತಡೆಗಳನ್ನು, ಡಿಸ್ಟರ್ಬೆನ್ಸನ್ನು ಇಷ್ಟಪಡ್ತೇನೆ. ಕಡಿಮೆ ಡಿಸ್ಟರ್ಬೆನ್ಸ್ ಇರಬೇಕು. ನಾನು ಏಕಾಂತಕ್ಕಾಗಿ ಏಕಾಂತವನ್ನು ಇಷ್ಟಪಡ್ತೇನೆ. ನನ್ನ ಏಕಾಂತದ ನೆರಳಿನಲ್ಲಿ ಏಕಾಂತವು ಎಷ್ಟು ಮಧುರವಾಗಿದೆ ಎಂಬುದನ್ನು ಪಿಸಿಗುಟ್ಟಲು ಒಬ್ಬ ಗೆಳೆಯನಿರಲಿ ಎಂದು ನಾನು ಕೇಳೋದಿಲ್ಲ. ಪ್ರಯಾಣದ ಆತ್ಮವೆಂದರೆ ಅದು ಒಂದು ಸ್ವಾತಂತ್ರ್ಯ. ಒಬ್ಬನಿಗೆ ಇಷ್ಟ ಬಂದಂತೆ ಯೋಚಿಸಲು, ಅನುಭವಿಸಲು ಮತ್ತು ಮಾಡಲು ಸಿಗುವ ಪರಿಪೂರ್ಣ ಸ್ವಾತಂತ್ರ್ಯ. ನಾವು ಪ್ರಯಾಣ ಬೆಳೆಸುವುದು ಮುಖ್ಯವಾಗಿ ಎಲ್ಲ ಒಂದು ಡಿಸ್ಟರ್ಬೆನ್ಸ್ಗಳಿಂದ, ಅಡೆತಡೆಗಳಿಂದ ಮತ್ತು ಅನಾನುಕೂಲಗಳಿಂದ ಮುಕ್ತರಾಗಿರಲು, ನಮ್ಮನ್ನು ನಾವು ಹಿಂದೆ ಬಿಟ್ಟು ಬರಲು, ಅದಕ್ಕಿಂತ ಹೆಚ್ಚಾಗಿ ಇತರರಿಂದ ದೂರವಿರಲು. ಕ್ಷುಲ್ಲಕ ವಿಷಯಗಳ ಬಗ್ಗೆ ಮೌನವಾಗಿ ಯೋಚಿಸಲು ನನಗೆ ಸ್ವಲ್ಪ ಉಸಿರಾಡುವ ಸ್ಥಳ ಬೇಕು. ಅಲ್ಲಿ ಚಿಂತನೆಯು ನನ್ನ ಗರಿಗಳನ್ನು ಬಿಡಿಸಿಕೊಳ್ಳಬಹುದು ಮತ್ತು ನನ್ನ ರೆಕ್ಕೆಗಳನ್ನು ಬೆಳೆಸಿಕೊಳ್ಳಬಹುದು. ಅಬ್ಬರದ ಸ್ಥಳಗಳಲ್ಲಿ ಈ ಚಿಂತನೆಗಳು ಹದಗೆಟ್ಟಿರುತ್ತೆ. ಆದ್ದರಿಂದಲೇ ನಾನು ಯಾರ ಹಂಗಿಲ್ಲದೆ ಸ್ವಲ್ಪ ಸಮಯ ಪಟ್ಟಣದಿಂದ ದೂರವಿರುತ್ತೇನೆ. ಪೋಸ್ಟ್ ಚೆಸ್ ಅಥವಾ ಟೆಬ್ಲಿರಿಯಲ್ಲಿರುವ ಸ್ನೇಹಿತನೊಂದಿಗೆ ಹಳೆಯ ಹಳಸಲು ವಿಷಯಗಳನ್ನು ಚರ್ಚಿಸುವ ಬದಲು ನನಗೆ ಒಮ್ಮೆ ಅಸಂಬದ್ಧಗಳಿಂದ ಬಿಡುಗಡೆ ಸಿಗಲಿ ಅಂತ ನಾನು ಪ್ರಯಾಣ ಬೆಳೆಸ್ತೇನೆ. ನನ್ನ ತಲೆಯ ಮೇಲೆ ಸ್ಪಷ್ಟವಾದ ನೀಲಿ ಆಕಾಶ, ಪಾದಗಳ ಕೆಳಗೆ ಹಸಿರು ಹುಲ್ಲುಗಾವಲು, ಮುಂದೆ ಅಂಕುಡೊಂಕಾದ ರಸ್ತೆ ಮತ್ತು ಊಟಕ್ಕೆ 3 ಗಂಟೆಗಳ ನಡಿಗೆ ಇರಲಿ. ಆಗ ನೋಡಿ ನನ್ನ ಆಲೋಚನೆಗಳ ಓಟ. ಈ ನಿರ್ಜನ ಬಯಲುಗಳಲ್ಲಿ ನಾನು ಏನಾದರೂ ಹುಡುಕದಿದ್ದರೆ ಅದು ಕಷ್ಟದ ವಿಷಯವೇ ಸರಿ. ನಾನು ನಗುತ್ತೇನೆ, ಓಡುತ್ತೇನೆ, ನೆಗೆಯುತ್ತೇನೆ, ಸಂತೋಷದಿಂದ ಹಾಡುತ್ತೇನೆ. ಆ ತೇಲುವ ಮೋಡದ ಬಿಂದುವಿನಿಂದ ನಾನು ನನ್ನ ಭೂತಕಾಲಕ್ಕೆ ಧುಮುಕುತ್ತೇನೆ ಮತ್ತು ಅಲ್ಲಿ ಸಂಭ್ರಮಿಸುತ್ತೇನೆ. ಆಗ ದೀರ್ಘಕಾಲ ಮರೆತು ಹೋದ ವಿಷಯಗಳ ಕಣ್ಣ ಮುಂದೆ ಬರ್ತವೆ. ಮತ್ತೆ ನಾನಾಗಲು ಪ್ರಾರಂಭಿಸ್ತೇನೆ. ಚತುರತೆಯ ಮಾತುಗಳಿಂದ ಅಥವಾ ಮಂದವಾದ ಸಾಮಾನ್ಯ ಮಾತುಗಳಿಂದ ತುಂಡರಿಸಲ್ಪಟ್ಟ ವಿಚಿತ್ರ ಮೌನದ ಬದಲು ನನ್ನ ಹೃದಯದ ಅವಿರತ ಮೌನ, ಅದುವೇ ಪರಿಪೂರ್ಣ ವಾಕ್ಚಾತುರ್ಯ. ನನಗಿಂತ ಹೆಚ್ಚಾಗಿ ಯಾರೂ ಪದಗಳ ಚಮತ್ಕಾರ, ಪ್ರಾಸಗಳು ಮತ್ತು ಪದಗಳನ್ನು ಇಷ್ಟಪಡೋದಿಲ್ಲ. ಆದರೆ ನಾನು ಕೆಲವೊಮ್ಮೆ ಅವುಗಳಿಲ್ಲದೆ ಇರಲು ಬಯಸ್ತೇನೆ. ಬಿಡಿ ನನ್ನನ್ನು, ನನ್ನ ವಿಶ್ರಾಂತಿಗೆ ಬಿಟ್ಟು ಬಿಡಿ. ಈಗ ನನ್ನ ಕೈಯಲ್ಲಿ ಬೇರೆ ಕೆಲಸ ಇದೆ. ಅದು ನಿಮಗೆ ನಿರರ್ಥಕ ಎನಿಸಬಹುದು, ಆದರೆ ನನಗೆ ಅದು ಬಹಳ ಮುಖ್ಯವಾದುದು. ಈ ಕಾಡು ಗುಲಾಬಿಯು ಯಾವುದೇ ವ್ಯಾಖ್ಯಾನವಿಲ್ಲದೆ ಮಧುರವಾಗಿಲ್ಲವೇ? ಈ ಡೇಸಿ ಹೂವು ತನ್ನ ಹಸಿರು ಉಡುಪಿನಲ್ಲಿ ತನ್ನ ಹೃದಯವನ್ನು ಸ್ಪರ್ಶಿಸದಿಲ್ಲವೇ? ಆದರೂ ನಾನು ಅದನ್ನು ಏಕೆ ಇಷ್ಟಪಡುತ್ತೇನೆ ಎಂದು ನಿಮಗೆ ವಿವರಿಸಲು ಹೋದರೆ ನೀವು ನಗಬಹುದು. ಹಾಗಿದ್ದಲ್ಲಿ ಅದನ್ನು ನನಗೆ ಇಟ್ಟುಕೊಂಡು ಮುಂದಿನ ಹಾದಿಯ ಉದ್ದಕ್ಕೂ ಅದರ ಬಗ್ಗೆ ಯೋಚಿಸುವುದು ಉತ್ತಮವಲ್ಲವೇ? ಅಷ್ಟು ದೂರದವರೆಗೆ ನಾನು ಕೆಟ್ಟ ಒಡನಾಡಿಯಾಗಬಹುದು. ಆದ್ದರಿಂದ ಒಬ್ಬನೇ ಇರಲು ಬಯಸ್ತೇನೆ. ಮನಸ್ಥಿತಿ ಸರಿಯಿಲ್ಲದಿದ್ದಾಗ ನೀವು ಒಬ್ಬರೇ ನಡೆಯಬಹುದು ಅಥವಾ ಸವಾರಿ ಮಾಡಬಹುದು ಮತ್ತು ನಿಮ್ಮ ಕಲ್ಪನೆಗಳಲ್ಲಿ ಮುಳುಗಿರಬಹುದು ಎಂದು ನಾನು ಕೇಳಿದ್ದೇನೆ. ಆದರೆ ಇದು ಮರ್ಯಾದೆಯ ಉಲ್ಲಂಘನೆಯಂತೆ ಕಾಣುತ್ತದೆ, ಇತರರನ್ನು ನಿರ್ಲಕ್ಷಿಸಿದಂತೆ ಭಾಸವಾಗುತ್ತೆ, ಮತ್ತು ನೀವು ನಿಮ್ಮ ಗುಂಪನ್ನು ಸೇರಬೇಕು ಎಂದು ಸದಾ ಯೋಚಿಸ್ತಾ ಇರ್ತೀರ. ಅಂತಹ ಅರಮನಸ್ಸಿನ ಸ್ನೇಹಕ್ಕೆ ಧಿಕ್ಕಾರ ಇರಲಿ ಎಂತೇನೆ. ನಾನು ಪೂರ್ತಿಯಾಗಿ ನನ್ನೊಂದಿಗೆ ಇರಲು ಬಯಸ್ತೇನೆ ಅಥವಾ ಪೂರ್ತಿಯಾಗಿ ಇತರರೊಂದಿಗೆ ಇರಲು ಬಯಸ್ತೇನೆ. ಮಾತನಾಡಲು ಅಥವಾ ಮೌನವಾಗಿರಲು, ನಡೆಯಲು ಅಥವಾ ಸುಮ್ಮನೆ ಕುಳಿತುಕೊಳ್ಳಲು, ಸಾಮಾಜಿಕವಾಗಿರಲು ಅಥವಾ ಏಕಾಂಗಿಯಾಗಿರಲು. ಊಟದ ಜೊತೆಗೆ ವೈನ್ ಕುಡಿಯುವುದು ಕೆಟ್ಟ ಫ್ರೆಂಚ್ ಸಂಪ್ರದಾಯ. ಮತ್ತು ಒಬ್ಬ ಇಂಗ್ಲಿಷ್ ವ್ಯಕ್ತಿ ಒಂದು ಸಮಯದಲ್ಲಿ ಒಂದು ಕೆಲಸ ಮಾತ್ರ ಮಾಡಬೇಕು ಎಂಬ ಶ್ರೀ
ಕೊಬೆಟ್ ಅವರ ಅವಲೋಕನ ನನಗೆ ಇಷ್ಟ ಆಯಿತು. ಹಾಗೆಯೇ ನಾನು ಮಾತನಾಡುವುದು ಮತ್ತು ಯೋಚಿಸುವುದು ಅಥವಾ ಗಂಭೀರ ಚಿಂತನೆ ಅಥವಾ ಉತ್ಸಾಹಭರಿತ ಸಂಭಾಷಣೆಯನ್ನು ಒಟ್ಟಿಗೆ ಮಾಡಲಾರೆ. ಸೂರ್ಯನು ಮುಳುಗುತ್ತಿದ್ದಂತೆ ನೆರಳುಗಳು ಹೇಗೆ ಉದ್ಭವವಾಗುತ್ತೆ ಎಂದು ಗಮನಿಸಲು ನನ್ನ ಹಾದಿಯಲ್ಲಿ ಒಬ್ಬ ಸಂಗಾತಿ ಇರಲಿ ಎನ್ನುತ್ತಾರೆ ಸ್ಟರ್ನ್. ಇದು ಸುಂದರವಾಗಿ ಹೇಳಲ್ಪಟ್ಟಿದೆ, ಆದರೆ ನನ್ನ ಅಭಿಪ್ರಾಯದಲ್ಲಿ ಈ ನಿರಂತರ ವಿಷಯಗಳ ಹೋಲಿಕೆಯು ಮನಸ್ಸಿನ ಮೇಲಿನ ಸ್ವಾಭಾವಿಕ ಪ್ರಭಾವಕ್ಕೆ ಅಡ್ಡಿಪಡಿಸುತ್ತೆ. ನಿಮ್ಮ ಭಾವನೆಯನ್ನು ಕೇವಲ ಸನ್ನೆಗಳ ಮೂಲಕ ತಿಳಿಸಿದರೆ ಅದು ಸಪ್ಪೆಯಾಗಿರುತ್ತೆ. ಅದನ್ನು ವಿವರಿಸಬೇಕೆಂದರೆ ಅದು ಸುಖವನ್ನು ಶ್ರಮವನ್ನಾಗಿ ಮಾಡುತ್ತೆ. ಇತರರ ಅನುಕೂಲಕ್ಕಾಗಿ ಪ್ರಕೃತಿಯ ಪುಸ್ತಕವನ್ನು ಅನುವಾದಿಸುವ ತೊಂದರೆ ಇಲ್ಲದೆ ನಿಮಗೆ ಅದನ್ನು ಓದಲು ಸಾಧ್ಯವಿಲ್ಲ. ಪ್ರಯಾಣದಲ್ಲಿ ನಾನು ವಿಶ್ಲೇಷಣಾತ್ಮಕ ಪದ್ಧತಿಗಿಂತ ಸಂಶ್ಲೇಷಣಾತ್ಮಕ ಪದ್ಧತಿಯನ್ನು ಬಯಸ್ತೇನೆ. ನಾನು ಆ ಸಮಯದಲ್ಲಿ ಆಲೋಚನೆಗಳ ಒಂದು ದಾಸ್ತಾನು ಮಾಡಲು ಇಷ್ಟಪಡ್ತೇನೆ, ನಂತರ ಅವುಗಳನ್ನು ಪರೀಕ್ಷಿಸಲು ಇಷ್ಟಪಡ್ತೇನೆ. ಒಮ್ಮೆ ನಾನು ಎಲ್ಲವನ್ನು ನನ್ನದೇ ರೀತಿಯಲ್ಲಿ ಹೊಂದಲು ಇಷ್ಟಪಡ್ತೇನೆ ಮತ್ತು ನೀವು ಒಬ್ಬಂಟಿಯಾಗಿರದ ಹೊರತು ಇದು ಅಸಾಧ್ಯ. 20 ಮೈಲಿಗಳ ಹಾದಿಯಲ್ಲಿ ಯಾರೊಂದಿಗಾದರೂ ವಾದ ಮಾಡಲು ನನಗೆ ಅಭ್ಯಂತರವಿಲ್ಲ, ಆದರೆ ಅದು ಸುಖಕ್ಕಾಗಿ ಅಲ್ಲ. ನೀವು ರಸ್ತೆಯಲ್ಲಿ ಬೀನ್ಸ್ ಹೊಲದ ಸುಗಂಧವನ್ನು ಗಮನಿಸಿದರೆ ಬಹುಶಃ ನಿಮ್ಮ ಸಹ ಪ್ರಯಾಣಿಕನಿಗೆ ಮೂಗೇ ಇರುವುದಿಲ್ಲ. ನೀವು ದೂರದ ವಸ್ತುವನ್ನು ತೋರಿಸಿದರೆ ಬಹುಶಃ ಅವನು ಅಲ್ಪದೃಷ್ಟಿಯುಳ್ಳವನಾಗಿದ್ದು ಅದನ್ನು ನೋಡಲು ಕನ್ನಡಕವನ್ನು ಹೊರತೆಗೆಯಬಹುದು. ಗಾಳಿಯಲ್ಲಿ ಒಂದು ಅನುಭವವಿದೆ, ಮೋಡದ ಬಣ್ಣದಲ್ಲಿ ಒಂದು ದಾಟಿ ಇದೆ. ಅದು ನಿಮ್ಮ ಕಲ್ಪನೆಗೆ ಸರಿ ಹೊಂದುತ್ತೆ, ಆದರೆ ಅದರ ಪರಿಣಾಮವನ್ನು ನಿಮಗೆ ವಿವರಿಸಲು ಸಾಧ್ಯವಾಗೋದಿಲ್ಲ. ಆಗ ಅಲ್ಲಿ ಸಹಾನುಭೂತಿ ಇರೋದಿಲ್ಲ, ಬದಲಾಗಿ ಅತೃಪ್ತಿ ಇರುತ್ತದೆ. ಕೊನೆಯಲ್ಲಿ ಅದು ಕೆಟ್ಟ ಮನಸ್ಥಿತಿಯನ್ನು ಉಂಟು ಮಾಡುತ್ತೆ. ಈಗ ನಾನು ನನ್ನೊಂದಿಗೆ ಎಂದಿಗೂ ಜಗಳ ಆಡೋದಿಲ್ಲ ಮತ್ತು ನನ್ನ ಎಲ್ಲ ತೀರ್ಮಾನಗಳನ್ನು ಒಪ್ಪಿಕೊಳ್ತೇನೆ. ನೀವು ನೋಡುವ ವಸ್ತುಗಳ ಬಗ್ಗೆ ಭಿನ್ನಾಭಿಪ್ರಾಯ ಇರುವುದು ಮಾತ್ರವಲ್ಲ, ಇವು ಅನೇಕ ನೆನಪುಗಳನ್ನು ನೆನಪಿಸಬಹುದು ಮತ್ತು ಇತರರಿಗೆ ತಿಳಿಸಲು ಸಾಧ್ಯವಾಗದಷ್ಟು ಸೂಕ್ಷ್ಮವಾದ ಆಲೋಚನೆಗಳಿಗೆ ಕಾರಣವಾಗಬಹುದು. ಆದರೂ ನಾನು ಇವುಗಳನ್ನು ಪಾಲಿಸಲು ಇಷ್ಟಪಡ್ತೇನೆ ಮತ್ತು ಜನಸಂದಣಿಯಿಂದ ತಪ್ಪಿಸಿಕೊಂಡು ಇವುಗಳನ್ನು ಆನಂದಿಸ್ತೇನೆ. ಜನರ ಮುಂದೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಅತಿರೇಕ ಅಥವಾ ನಟನೆ ಎಂದು ತೋರುತ್ತೆ, ಮತ್ತು ಇನ್ನೊಂದೆಡೆ ಪ್ರತಿಯೊಂದು ಹಂತದಲ್ಲಿಯೂ ನಮ್ಮ ಅಸ್ತಿತ್ವದ ರಹಸ್ಯವನ್ನು ಬಿಚ್ಚಿಡುವುದು ಮತ್ತು ಇತರರು ಅದರಲ್ಲಿ ಸಮಾನ ಆಸಕ್ತಿ ವಹಿಸುವಂತೆ ಮಾಡುವುದು ಸುಲಭದ ಕೆಲಸವಲ್ಲ. ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ಆದರೆ ನಾಲಿಗೆಯಿಂದ ಹೇಳಬಾರದು. ನನ್ನ ಸ್ನೇಹಿತ ಕೋಲ್ರಿಡ್ಜ್ ಮಾತ್ರ ಎರಡನ್ನೂ ಮಾಡಬಲ್ಲವರಾಗಿದ್ದರು. ಅವರು ಬೆಟ್ಟ ಮತ್ತು ಕಣಿವೆಗಳ ಮೇಲೆ ಬೇಸಿಗೆಯ ದಿನವಿಡೀ ಅತ್ಯಂತ ಸುಂದರವಾದ ರೀತಿಯಲ್ಲಿ ವಿವರಿಸುತ್ತಾ ಸಾಗಬಲ್ಲವರಾಗಿದ್ದರು ಮತ್ತು ಒಂದು ಭೂದೃಶ್ಯವನ್ನು ಭೂದಪ್ರದ ಒಂದು ಕವಿತೆಯನ್ನಾಗಿ ಪರಿವರ್ತಿಸಬಲ್ಲವರಾಗಿದ್ದರು. ಅವರು ಹಾಡುವುದಕ್ಕಿಂತ ಮಿಗಿಲಾಗಿ ಮಾತನಾಡ್ತಾ ಇದ್ದರು. ನನ್ನ ಬಳಿಯೂ ಸಹ ಅಂತಹ ಮಾತುಗಳು ಮತ್ತು ಚಿತ್ರಣಗಳು ಇದ್ದಿದ್ದರೆ ನಾನು ಸಂಜೆಯ ಮೋಡದಲ್ಲಿ ಮುಳುಗಿರುವ ಆಲೋಚನೆಗಳನ್ನು ಎಚ್ಚರಿಸಲು ಪ್ರಯತ್ನಿಸ್ತಾ ಇದ್ದೆ. ಆದರೆ ಪ್ರಕೃತಿಯನ್ನು ನೋಡಿದಾಗ ನನ್ನ ಕಲ್ಪನೆಯು ಸೂರ್ಯಾಸ್ತದ ಸಮಯದಲ್ಲಿ ಹೂಗಳಂತೆ ಬಾಡಿ ಹೋಗುತ್ತೆ. ನಾನು ಸ್ಥಳದಲ್ಲೇ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲು ನನಗೆ ಸಮಯ ಬೇಕು. ಸಾಮಾನ್ಯವಾಗಿ ಹೊರಾಂಗಣ ದೃಶ್ಯಗಳನ್ನು ವಿವರಿಸುವುದು ಅವುಗಳ ಸೌಂದರ್ಯವನ್ನು ಹಾಳು ಮಾಡುತ್ತೆ. ಅದನ್ನು ಸಂಭಾಷಣೆಯಾಗಿ ಕಾಯ್ದಿರಿಸಬೇಕು. ಇಲ್ಲಿ ಲಾರ್ಡ್ ಲಾಂಬ್ ಇದಕ್ಕೆ ಕಾರಣವಾಗಿ ಹೊರಾಂಗಣದಲ್ಲಿ ಅತ್ಯಂತ ಕೆಟ್ಟ ಒಡನಾಡಿ ಎಂದು ನಾನು ಭಾವಿಸ್ತೇನೆ, ಏಕೆಂದರೆ ಅವರು ಒಳಾಂಗಣದಲ್ಲಿ ಅತ್ಯುತ್ತಮವಾಗಿರುತ್ತಾರೆ. ಪ್ರಯಾಣದಲ್ಲಿ ಮಾತನಾಡಲು ಒಂದು ಆಹ್ಲಾದಕರ ವಿಷಯವಿದೆ ಎಂದು ನಾನು ಒಪ್ಪುತ್ತೇನೆ. ಅದು ಏನೆಂದರೆ ರಾತ್ರಿ ಹೋಟೆಲ್ಗೆ ಹೋದಾಗ ನಾವು ರಾತ್ರಿ ಊಟಕ್ಕೆ ಏನು ತಿನ್ನಬೇಕು ಎಂಬುದು. ಮುಕ್ತ ಗಾಳಿಯು ಹಸಿವನ್ನು ಹೆಚ್ಚಿಸುವ ಮೂಲಕ ಇಂಥ ಸಂಭಾಷಣೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತೆ. ರಸ್ತೆಯ ಪ್ರತಿಯೊಂದು ಮೈಲಿಯು ನಾವು ನಿರೀಕ್ಷಿಸುವ ಆಹಾರದ ರುಚಿಯನ್ನು ಹೆಚ್ಚಿಸುತ್ತೆ. ಸಂಜೆ ಮುಳುಗುತ್ತಿರುವಾಗ ಗೋಡೆಗಳಿಂದ ಮತ್ತು ಗೋಪುರಗಳಿಂದ ಆವೃತವಾದ ಯಾವುದೋ ಹಳೆಯ ಪಟ್ಟಣವನ್ನು ಪ್ರವೇಶಿಸುವುದು ಅಥವಾ ಸುತ್ತಲಿನ ಕತ್ತಲೆಯಲ್ಲಿ ದೀಪಗಳ ಮಿನುಗುತ್ತಿರುವ ಹಳ್ಳಿಗೆ ಬರುವುದು ಎಷ್ಟು ಚೆನ್ನಾಗಿರುತ್ತೆ. ತದನಂತರ ಉತ್ತಮ ಹೋಟೆಲನ್ನು ವಿಚಾರಿಸಿ ಅಲ್ಲಿ ವಿಶ್ರಾಂತಿ ಪಡೆಯುವುದು. ನಮ್ಮ ಜೀವನದ ಇತಿಹಾಸದಲ್ಲಿ ಇಂತಹ ಕ್ಷಣಗಳು ಅತ್ಯಂತ ಅಮೂಲ್ಯವಾದವು. ಅವುಗಳನ್ನು ಅಪೂರ್ಣ ಸಹಾನುಭೂತಿಯಲ್ಲಿ ವ್ಯರ್ಥ ಮಾಡಲು ಸಾಧ್ಯವಿಲ್ಲ. ನಾನು ಅವುಗಳನ್ನು ನಾನಾಗಿಯೇ ಇಟ್ಟುಕೊಳ್ಳಲು ಬಯಸ್ತೇನೆ. ಅವುಗಳ ಬಗ್ಗೆ ನಂತರ ಮಾತನಾಡಬಹುದು ಅಥವಾ ಬರೆಯಬಹುದು. ಸಾಕಷ್ಟು ಚಹಾವನ್ನು ಕುಡಿದ ನಂತರ ಮುಂದಿನ ಊಟಕ್ಕೆ ಮೊಟ್ಟೆ ಮತ್ತು ಮಾಂಸ ಇರಬೇಕೆ ಅಥವಾ ಬೇರೆ ಏನಾದರೂ ಇರಬೇಕೆ ಎಂದು ಯೋಚಿಸುವುದು ಎಷ್ಟು ಅದ್ಭುತವಾದ ಆಲೋಚನೆ. ಇಂತಹ ಗಂಟೆಗಳು ಮೌನಕ್ಕೆ ಮತ್ತು ಆಲೋಚನೆಗೆ ಮೀಸಲಾದವುಗಳು. ಇವುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ನಾನು ಅವುಗಳನ್ನು ಹರಟೆಯಲ್ಲಿ ವ್ಯರ್ಥ ಮಾಡೋದಿಲ್ಲ. ಒಂದು ವೇಳೆ ನಾನು ಮಾತನಾಡಬೇಕೆಂದರೆ ಅದು ಒಬ್ಬ ಸ್ನೇಹಿತನಿಗಿಂತ ಅಪರಿಚಿತನೊಂದಿಗೆ ಇರಲಿ ಎಂದು ಬಯಸ್ತೇನೆ. ಒಬ್ಬ ಅಪರಿಚಿತನು ಆ ಸಮಯ ಮತ್ತು ಸ್ಥಳದ ಭಾಗವಾಗಿರ್ತಾನೆ. ಅವನು ಹೋಟೆಲ್ನ ಪೀಠೋಪಕರಣಗಳಂತೆ ಇರ್ತಾನೆ. ನಾನು ಅವನೊಂದಿಗೆ ಸಹಾನುಭೂತಿ ಹೊಂದಲು ಪ್ರಯತ್ನಿಸುವುದಿಲ್ಲ. ಅವನಿಗೆ ನನ್ನ ಬಗ್ಗೆ ಅಥವಾ ನನ್ನ ವ್ಯವಹಾರಗಳ ಬಗ್ಗೆ ಏನು ತಿಳಿಯದಿರುವುದರಿಂದ ನಾನು ನನ್ನನ್ನು ಮರೆಯಬಹುದು.
ಆದರೆ ಒಬ್ಬ ಸ್ನೇಹಿತ ಹಳೆಯ ನೆನಪುಗಳನ್ನು ಕೆದಕ್ತಾನೆ ಮತ್ತು ಆ ದೃಶ್ಯದ ಏಕಾಗ್ರತೆಯನ್ನು ಹಾಳು ಮಾಡ್ತಾನೆ. ಹೋಟೆಲ್ನಲ್ಲಿ ಅಜ್ಞಾತವಾಗಿರುವುದು ಒಂದು ದೊಡ್ಡ ಸೌಭಾಗ್ಯ. ಯಾವುದೇ ಹೆಸರಿನ ಹಂಗಿಲ್ಲದೆ ನನ್ನ ಮೇಲೆ ನಾನೇ ಒಡೆಯನಾಗಿರ್ತೇನೆ. ಪ್ರಪಂಚದ ಅಡೆತಡೆಗಳನ್ನು ಮತ್ತು ಆ ಪಬ್ಲಿಕ್ ಒಪಿನಿಯನ್ಗಳನ್ನು ಕೆಡಿಸಿಕೊಳ್ಳುವುದು ಎಷ್ಟು ದೊಡ್ಡ ವಿಷಯ. ಪ್ರಕೃತಿಯ ಅಂಶಗಳಲ್ಲಿ ನಮ್ಮ ಗುರುತನ್ನು ಕಳೆದುಕೊಳ್ಳುವುದು ಮತ್ತು ಆ ಕ್ಷಣದ ಪ್ರಾಣಿಯಾಗುವುದು ಎಷ್ಟು ಅದ್ಭುತ. ನಾನು ಹೋಟೆಲ್ಗಳಲ್ಲಿ ಕೆಲವು ಅದ್ಭುತ ಸಮಯಗಳನ್ನು ಕಳೆದಿದ್ದೇನೆ. ಕೆಲವೊಮ್ಮೆ ನಾನು ಸಂಪೂರ್ಣವಾಗಿ ಒಬ್ಬನೇ ಇದ್ದಾಗ ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿದ್ದೇನೆ. ಇನ್ನು ಕೆಲವು ಸಮಯಗಳಲ್ಲಿ ಅಲ್ಲಿರುವ ಚಿತ್ರಗಳನ್ನು ನೋಡಿ ಆನಂದಿಸಿದ್ದೇನೆ. ಏಪ್ರಿಲ್ 10, 1798 ನಾನು ಹೋಟೆಲ್ನಲ್ಲಿ ಕುಳಿತು ಪುಸ್ತಕ ಓದುತ್ತಾ ರಾತ್ರಿಯ ಊಟ ಸವಿದ ನೆನಪಿದೆ. ಅದು ನನ್ನ ಜನ್ಮದಿನವಾಗಿತ್ತು. ಆ ಸ್ಥಳದ ಸೌಂದರ್ಯವನ್ನು ನೋಡಿದಾಗ ನಾನು ಎಷ್ಟು ಹೆಮ್ಮೆ ಪಟ್ಟೆ ಮತ್ತು ಸಂತೋಷಪಟ್ಟೆ. ಅಂದು ನನ್ನ ಕಣ್ಣು ಮುಂದೆ 4 ಪದಗಳು ಬರೆದಿದ್ದವು: ಸ್ವಾತಂತ್ರ್ಯ, ಪ್ರತಿಭೆ, ಪ್ರೀತಿ ಮತ್ತು ಸದ್ಗುಣ. ಅಂದಿನಿಂದ ಅವು ಮರೆಯಾಗಿವೆ ಅಥವಾ ನನ್ನನ್ನು ನೋಡಿ ಹಾಸ್ಯ ಮಾಡ್ತವೆ. ಸುಂದರವಾದದು ಮಾಯವಾಗಿದೆ ಮತ್ತು ಮತ್ತೆ ಬರೋದೇ ಇಲ್ಲ. ಆದರೂ ನಾನು ಆ ಮಾಂತ್ರಿಕ ಸ್ಥಳಕ್ಕೆ ಮರಳಲು ಬಯಸ್ತೇನೆ, ಆದರೆ ನಾನು ಅಲ್ಲಿಗೆ ಒಬ್ಬನೇ ಹೋಗುತ್ತೇನೆ. ಸ್ಥಳದ ಬದಲಾವಣೆಯೊಂದಿಗೆ ನಮ್ಮ ಆಲೋಚನೆಗಳು ಬದಲಾಗ್ತವೆ, ನಮ್ಮ ಅಭಿಪ್ರಾಯಗಳು ಮತ್ತು ಭಾವನೆಗಳು ಸಹ. ನಾನು ಪ್ರಯತ್ನಪಟ್ಟ ಹಳೆಯ ನೆನಪುಗಳಿಗೆ ಹೋಗಬಹುದು, ಆದರೆ ನಾವು ಈಗಷ್ಟೇ ಬಿಟ್ಟು ಬಂದಿದ್ದನ್ನು ಮರೆಯುತ್ತೇವೆ. ನಾವು ಒಂದು ಸಮಯದಲ್ಲಿ ಒಂದು ಸ್ಥಳದ ಬಗ್ಗೆ ಮಾತ್ರ ಯೋಚಿಸಬಹುದು ಎಂದು ತೋರುತ್ತದೆ. ನಮ್ಮ ಕಲ್ಪನೆಯು ಕ್ಯಾನ್ವಾಸ್ ಸೀಮಿತವಾಗಿದೆ. ಅದರ ಮೇಲೆ ಒಂದು ಚಿತ್ರವನ್ನು ಬರೆದರೆ ಅದು ಇನ್ನೊಂದನ್ನು ಅಳಿಸಿ ಹಾಕುತ್ತದೆ. ಕಾಡು ಮತ್ತು ಪಾಳು ಬಿದ್ದ ದೇಶದಲ್ಲಿ ಪ್ರಯಾಣಿಸುವಾಗ ಹಚ್ಚ ಹಸಿರಿನ ನಾಡಿನ ಕಲ್ಪನೆ ಮಾಡಲು ಸಾಧ್ಯವಿಲ್ಲ. ಜಗತ್ತು ನನಗೆ ನಾನು ನೋಡುತ್ತಿರುವಷ್ಟೇ ಪಾಳು ಬಿದ್ದಿದೆ ಎಂದು ಅನಿಸ್ತಾ ಇದೆ. ಹಳ್ಳಿಯಲ್ಲಿ ನಾವು ಪಟ್ಟಣವನ್ನು ಮರೆಯುತ್ತೇವೆ ಮತ್ತು ಪಟ್ಟಣದಲ್ಲಿ ಹಳ್ಳಿಯನ್ನು ತುಚ್ಛವಾಗಿ ಕಾಣುತ್ತೇವೆ. ತಿರುಗಾಟವು ಕಲ್ಪನಾ ಶಕ್ತಿಯ ಕೊರತೆಯನ್ನು ತೋರಿಸುತ್ತೆ. ನಮ್ಮ ಮುಂದಿಲ್ಲದ ಭೂಪಟದ ಎಲ್ಲ ಭಾಗಗಳು ಶೂನ್ಯವಾಗಿವೆ. ನಮ್ಮ ಕಲ್ಪನೆಯಲ್ಲಿ ಜಗತ್ತು ಒಂದು ಆಟಿಕೆ ಚೂರಷ್ಟೇ ದೊಡ್ಡದಾಗಿದೆ. ಕಣ್ಣಿಗೆ ಕಾಣುವಷ್ಟು ದೂರಕ್ಕಿಂತ ಹೆಚ್ಚಿನ ಭಾಗವನ್ನು ಮನಸ್ಸು ಕಲ್ಪಿಸಿಕೊಳ್ಳಲಾರದು. ಮಿಕ್ಕಿದ್ದೆಲ್ಲವೂ ಕೇವಲ ಭೂಪಟದಲ್ಲಿ ಬರೆದ ಹೆಸರು ಅಥವಾ ಲೆಕ್ಕಾಚಾರ ಮಾತ್ರ. ನಾವು ಬ್ರಹ್ಮಾಂಡವನ್ನು ನಮಗೆ ತಕ್ಕಂತೆ ಅಳೆಯುತ್ತೇವೆ. ಈ ರೀತಿಯಾಗಿ ನಾವು ಅಸಂಖ್ಯಾತ ವಿಷಯಗಳನ್ನು ಮತ್ತು ಸ್ಥಳಗಳನ್ನು ನೆನಪಿಟ್ಟುಕೊಳ್ತೇವೆ. ಮನಸ್ಸು ಒಂದು ಯಾಂತ್ರಿಕ ಉಪಕರಣದಂತೆ. ಅದು ಅನೇಕ ರಾಗಗಳನ್ನು ನುಡಿಸುತ್ತೆ, ಆದರೆ ಒಂದಾದ ನಂತರ ಒಂದರಂತೆ ಮಾತ್ರ. ಒಂದು ಆಲೋಚನೆ ಇನ್ನೊಂದನ್ನು ನೆನಪಿಸುತ್ತೆ, ಆದರೆ ಅದೇ ಸಮಯದಲ್ಲಿ ಅದು ಮಿಕ್ಕೆಲ್ಲವೂ ಹೊರಗಿಡುತ್ತೆ. ಮತ್ತೆ ಹಳೆಯ ವಿಷಯಕ್ಕೆ ಬರೋದಾದರೆ, ಒಬ್ಬ ಸ್ನೇಹಿತನೊಂದಿಗೆ ಅಥವಾ ಗೆಳೆಯ ಗುಂಪಿನೊಂದಿಗೆ ಒಂದು ಅವಶೇಷಗಳು ಅಥವಾ ಚಿತ್ರಗಳನ್ನು ನೋಡಲು ಹೋಗಲು ನನಗೆ ಅಭ್ಯಂತರವಿಲ್ಲ. ಅವು ಅರ್ಥ ಆಗುವ ವಿಷಯಗಳಾಗಿದ್ದು ಮಾತನಾಡುವುದಕ್ಕೆ ಯೋಗ್ಯವಾಗಿರುತ್ತೆ. ಅಂತಹ ಸ್ಥಳಗಳಲ್ಲಿನ ಭಾವನೆಗಳು ವ್ಯಕ್ತಪಡಿಸಬಲ್ಲವುಗಳಾಗಿರುತ್ತವೆ. ಆದರೆ ವಿದೇಶಕ್ಕೆ ಪ್ರಯಾಣಿಸುವಾಗ ಮಾತ್ರ ನನಗೆ ಒಬ್ಬ ಸಂಗಾತಿ ಬೇಕು ಎಂದು ಅನಿಸುತ್ತೆ. ನನಗೆ ಆಗಾಗ ನನ್ನ ಸ್ವಂತ ಭಾಷೆಯನ್ನು ಕೇಳಿಸಿಕೊಳ್ಳುವ ಆಸೆ ಇರುತ್ತೆ. ವಿದೇಶಿ ನಡವಳಿಕೆಗಳು ಮತ್ತು ಆಲೋಚನೆಗಳ ಬಗ್ಗೆ ಇಂಗ್ಲಿಷ್ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಅಸಹಜ ಅಸಮಾಧಾನವಿರುತ್ತೆ. ಅದನ್ನು ನಿವಾರಿಸಲು ಸಾಮಾಜಿಕ ಸಹಾನುಭೂತಿಯ ಅಗತ್ಯವಿರುತ್ತೆ. ಮನೆಯಿಂದ ದೂರ ಹೋದಂತೆ ಈ ಸಮಾಧಾನದ ಅವಶ್ಯಕತೆಯು ಹೆಚ್ಚಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ನಾವು ಸಮಾಜದಿಂದ ಕತ್ತರಿಸಲ್ಪಟ್ಟ ಅಂಗದಂತೆ ಭಾಸವಾಗುತ್ತೆ. ವಿದೇಶಕ್ಕೆ ಪ್ರಯಾಣ ಬೆಳೆಸುವುದರಲ್ಲಿ ಒಂದು ವಿಶೇಷ ಅನುಭವವಿದೆ, ಆದರೆ ಅದು ಶಾಶ್ವತವಾಗಿರೋದಕ್ಕಿಂತ ಆ ಕ್ಷಣ ಹೆಚ್ಚು ಆಹ್ಲಾದಕರವಾಗಿರುತ್ತೆ. ಅದು ನಮ್ಮ ಸಾಮಾನ್ಯ ಬದುಕಿನಿಂದ ತುಂಬ ದೂರ ಇರೋದರಿಂದ ನಮ್ಮ ದೈನಂದಿನ ಜೀವನದೊಂದಿಗೆ ಬೆರೆಯೋದಿಲ್ಲ. ಡಾಕ್ಟರ್ ಜಾನ್ಸನ್ ರವರು ವಿದೇಶ ಪ್ರವಾಸವು ಬಗ್ಗೆ ಮಾತನಾಡುವ ಕೌಶಲ್ಯವನ್ನು ಅಷ್ಟೇನು ಹೆಚ್ಚಿಸುವುದಿಲ್ಲ ಎಂದು ಗಮನಿಸಿದ್ದರು. ಅಲ್ಲಿ ಕಳೆದ ಸಮಯವು ಆನಂದದಾಯಕ ಮತ್ತು ತುಂಬ ಸಂತೋಷಕರವಾಗಿರಬಹುದು, ಆದರೆ ಅದು ನಮ್ಮ ನಿಜವಾದ ಅಸ್ತಿತ್ವದಿಂದ ತುಂಡರಿಸಲ್ಪಟ್ಟಂತೆ ಇರುತ್ತೆ. ನಾವು ನಮ್ಮ ದೇಶದಿಂದ ಹೊರಗಿರುವಾಗ ನಾವು ನಾವಾಗಿರುವುದಿಲ್ಲ, ಬೇರೆ ಯಾರೋ ಆಗಿರ್ತೇವೆ. ನೋವಿನ ಆಲೋಚನೆಗಳನ್ನು ಮರೆಯಲು ಬಯಸುವವರು ಸ್ವಲ್ಪ ಸಮಯ ತಮ್ಮ ಮನೆಯಿಂದ ದೂರವಿರುವುದು ಒಳ್ಳೆಯದು, ಆದರೆ ನಾವು ನಮ್ಮ ಜನ್ಮಸ್ಥಳದಲ್ಲಿ ಮಾತ್ರ ನಮ್ಮ ಜೀವನದ ಗುರಿಯನ್ನು ಪೂರೈಸಲು ಸಾಧ್ಯ. ಈ ಕಾರಣಕ್ಕಾಗಿ ನಾನು ನನ್ನ ಇಡೀ ಜೀವನವನ್ನು ವಿದೇಶದಲ್ಲಿ ಪ್ರವಾಸ ಮಾಡಲು ಬಯಸ್ತೇನೆ. ಒಂದು ವೇಳೆ ನನಗೆ ನಂತರ ನನ್ನ ಸ್ವಂತ ಮನೆಯಲ್ಲಿ ಕಳೆಯಲು ಇನ್ನೊಂದು ಜೀವನ ಸಿಗುವುದಾದರೆ ಮಾತ್ರ ಅಂತ ಹೇಳಿ ಈ ಒಂದು ಟೇಬಲ್ ಟಾಕ್ ಮೀನ್ಸ್ ಒಂದು ಸ್ಪೀಚನ್ನು ವಿಲಿಯಂ ಹ್ಯಾಸ್ಲಿಟ್ ಅವರು ಆನ್ ಗೋಯಿಂಗ್ ಎ ಜರ್ನಿ ಬಗ್ಗೆ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದಲ್ಲಿ ಕೇಳಿದರೆ ಇಂಗ್ಲಿಷ್ ಒಂದು ಸ್ಪೀಚ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.